ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತಿನ ವ್ಲಾಗು ತುಂಬ ಸ್ಪೆಷಲ್ ಆಗಿದೆ. ಏನಂದರೆ, ಈ ಮನೆ ಬಂದ್ಬಿಟ್ಟು ಪಂಚಲಿಂಗೇಗೌಡ ಸರ್ ಅಂತ ಅಂದ್ಬಿಟ್ಟು ಫಾರೆಸ್ಟ್ ಆಫೀಸರು. ಇವ್ರ ಮನೇಲೇನೆ ಒಂದು ಮಿನಿ ಫಾರೆಸ್ಟ್ ಇದೆ ನೋಡಿ. ಇಲ್ಲಿ ರೈಟ್ ಸೈಡಲ್ಲಿ ಇರೋದು ಇವ್ರ ಮನೆ. ಅಲ್ಲಿಂದ ಹಿಡ್ದು ಆ ಕೊನೆ ತನಕ ಇವ್ರದ್ದು ಮನೆ ಆಗಿರುತ್ತೆ. ಸೊ ನೋಡಿ ಫ್ರೆಂಡ್ಸ್, ಇದು ಮನೇಲಿ ಒಂದು ಗಾರ್ಡನ್ ಅಂತ ಅನ್ಸೋದೇ ಇಲ್ಲ, ಒಂದು ಮಿನಿ ಪಾರ್ಕ್ ಇಲ್ಲಾಂದ್ರೆ ಒಂದು ಮಿನಿ ಫಾರೆಸ್ಟ್ ಅನ್ಬೋದು. ಸೊ ಆಕ್ಚುಲಿ ಇವರ ಗಾರ್ಡನ್ ಏರಿಯಾನೇ ಬಂದ್ಬಿಟ್ಟು ಒಂದು 30-40 ಸೈಟ್ ಆಗುತ್ತೆ, ಅಷ್ಟು ದೊಡ್ಡದಿದೆ. ಸೇರಿಕೊಂಡು ಒಂದು ಪ್ರಾಜೆಕ್ಟ್ ಮಾಡಿ, ಈಗ ಎಲ್ರೂ ಕಾಡಲ್ಲಿ ಹೋಗಿ ಅಂತ ಎಲ್ಲಿ ಬೇಕಾದ್ರೆ ಹೋಗುದು ಕಾನೂನು ಪ್ರಕಾರ ತಪ್ಪು. ಟ್ರೆಸ್ ಪಾಸ್ ಆಗ್ತಿದೆ. ನೀನು ಇದ್ದಕ್ಕಿದ್ದಂಗೆ ಕಾಡು ಒಳಗಡೆ ಅಲ್ಲೆಲ್ಲ ಹೊಟ್ಟೋಗಕ್ಕಾಗಲ್ಲ ಅಲ್ವಾ? ಅದು ಅದಕ್ಕೆ ಟ್ರೆಸ್ ಪಾಸ್ ಆಗ್ತೇ ಅಂತಿದೆ. ಬಟ್ ಇಲಾಖೆಯವರು ಮತ್ತು ಸರ್ಕಾರ ನೀವು ಕಾಡಲ್ಲಿ ಓಡಾಡಬೇಕು ಅಂದ್ರೆ ಪರ್ಟಿಕ್ಯುಲರ್ ಪಾತ್ ಮಾಡುತ್ತೆ, ಟ್ರೆಕ್ಕಿಂಗ್ ಪಾತ್. ಅದರಲ್ಲಿ ಕಲ್ಲುಗಳು ಇದ್ರೆ ಅದರಲ್ಲಿ ತಗದ್ಬಿಟ್ಟು, ಮಳೆಗಳಿದ್ರೆ ಅವನ್ನ, ಮತ್ತೆ ಮರ ಅಡ್ಡ ಬಂದ್ರೆ ಡೊಂಕರ್ ತಗೊಂಡು ಮರ ಕಡಿದು ಮಾಡೋದಿಲ್ಲ, ಓನ್ಲಿ ವೀಡಿಂಗ್ ಮಾಡಿ ನಡ್ಕೊಂಡು ಹೋಗೋಕೆ ಮಾಡ್ತಾರೆ. ಅದೇನು ಕಲ್ಲು ಹಾಕಲ್ಲ, ಏನು ಹಾಕಲ್ಲ, ನ್ಯಾಚುರಲ್ ಪಾತೆ ಹೋಗಿ ಈಗ ಪರ್ಟಿಕ್ಯುಲರ್ ಹಿಂಗೆ ಬರೋದು. ಆದ್ರೂ ನೀವು ಹೋಗ್ಬೇಕಾದ್ರೆ ಅದನ್ನ ಒಂದು ಪರ್ಮಿಷನ್ ಅದೇ ಇರ್ತದೆ, ಅದು ತಗೋಬೇಕು. ಆ ಪಾತ್ ಬಿಟ್ಟು ಹೊರಗಡೆ ಹೋಗಂಗಿಲ್ಲ, ರಿಸ್ಟ್ರಿಕ್ಟೆಡ್ ಏರಿಯಾ. ಅಷ್ಟು ಪಾತ್ಗೆ ಅನುಮತಿ ಕೊಟ್ಟಿರ್ತಾರೆ. ಅಲ್ಲಿ ಹೋದಾಗ ಅದೇನು ಫೋಟೋಗ್ರಫಿ ಮಾಡ್ಕೋಬೋದು, ಮತ್ತೆ ಯಾವ್ದೋ ಸ್ಪೀಸೀಸ್ ಐಡೆಂಟಿಫಿಕೇಶನ್ ಮಾಡ್ಕೋಬೋದು, ಮತ್ತೆ ಯಾವ್ದಾದ್ರು ಮೆಡಿಸಿನ್ ಪ್ಲಾಂಟ್ಸ್ ಇದ್ರೆ ಅದ್ರ ಬಗ್ಗೆ ಫೋಟೋ ತಗೋಬೋದು, ಮತ್ತೆ ನ್ಯಾಚುರಲ್ ಫೋಟೋಗ್ರಫಿ ಮಾಡ್ಬೋದು. ಮತ್ತೆ ನೀನು ಅದನ್ನ ಎಂಜಾಯ್ ಮಾಡ್ಬೋದು. ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಮನಸ್ಸಿಗೆ ಉಲ್ಲಾಸಕರವಾಗಿ ಇರುತ್ತೆ. ಕೆಲವು ದೇವಸ್ಥಾನದಲ್ಲಿ ಹೋಗಿ ಸಂತೋಷ ಕಾಣ್ತಾರೆ, ಕೆಲವು ವಾಟರ್ ಫಾಲ್ಸ್ಗಳು, ಕೆಲವು ಬೋಟಿಂಗು, ಕೆಲವು ಸಮುದ್ರಕ್ಕೆ ಹೋಗ್ತಾರೆ, ಬೀಚಲ್ಲಿ ಹೋಗಿ ಎಂಜಾಯ್ ಮಾಡ್ತಾರೆ. ಇನ್ನು ಕೆಲವರು ಈ ಪ್ರಕೃತಿ ಜೊತೆ ಹೋಗಿ ಮಾಡ್ತಾರೆ. ಅದಕ್ಕೆ ಎಕೋ ಟೂರಿಸಂ ಅಂತಲೇ ಒಂದು ವರ್ಷಾಗಿ ಆ ಕಾರ್ಯಕ್ರಮಗಳನ್ನ ಈ ಒಂದು 10-12 ವರ್ಷದಿಂದ ಈಚೆಗೆ ಅರಣ್ಯ ಇಲಾಖೆ ಸೇರಿ ಮಾಡಿದೆ. ಈಗ ನೀವು ದೊಡ್ಡ ಕೆರೆ ನಮ್ಮ ತುಮಕೂರು DCR ಹತ್ರ ಅದನ್ನ ಎಕೋ ಟೂರಿಸಂ ಅಂತ ಕರೆಯಲ್ಲ, ಅದನ್ನ ಟೂರಿಸಂ ಅಂತೂ ಕರೆಯಲ್ಲ ನಾವು. ಅದೇನದನ್ನ ಎಂಟರ್ಟೈನ್ಮೆಂಟ್ ಸಿಟಿಸನ್, ಸಿಟಿಲಿ ಇದೆಯಲ್ಲ, ಅಲ್ಲಿ ಹೋಗಿ ಕುತ್ಕೋ, ಊರ್ ಗಿಡ ನೋಡ್ಕೋ, ಮ್ಯೂಸಿಕಲ್ ಪಾರ್ಕ್, ಅಮಾನಿ ಕೆರೆ ನೋಡ್ಕೋ, ಬೋಟಿಂಗ್ ನೋಡ್ಕೋ. ಅದು ಲೋಕಲ್ ಇದು ಎಂಜಾಯ್ಮೆಂಟ್ಗೆ, ರಿಲ್ಯಾಕ್ಸೇಷನ್ಗೆ, ಮತ್ತು ನಾಗರಿಕರಿಗೆ ವಾಕ್ ಮಾಡುವ ಪಾತ್ಗಳು ಇಷ್ಟಕ್ಕೆ ಸೀಮಿತವಾಗಿರ್ತದೆ. ಅವು ಯಾವುವು ಅದೊಂದು ರೀತಿ, ಅದು ಟೂರಿಸಂ ಅಂತ ಕರೆಯಲ್ಲ. ಅದನ್ನು ನೋಡೋಕ್ಕೆ ಬೆಂಗಳೂರಿಂದ ಯಾರೂ ಬರಲ್ಲ. ಈಗ ಕಬ್ಬನ್ ಪಾರ್ಕ್ನ ನೋಡೋಕ್ಕೆ ಕೆಲವರು ಬೇರೆ ಬೇರೆ ಕಂಟ್ರೀಸಿಂದ ಬಂದವರು ಲಾಲ್ಬಾಗು ಕಬ್ಬನ್ ಪಾರ್ಕ್ನ
ಯಾಕೆಂದ್ರೆ ಅಲ್ಲಿ ಮರಗಳ ವೈವಿಧ್ಯತೆ ಇದೆ. ಅಲ್ಲಿ ಬ್ರಿಟಿಷರ್ಸು ಸುಮಾರು ವರ್ಷಗಳ ಹಿಂದೆ ಅದು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಆದನ್ನ ಬ್ರಿಟಿಷರ್ಸ್ ಇಂಪ್ರೂವ್ ಮಾಡಿ ಬೇರೆ ಬೇರೆ ದೇಶದಿಂದ ತಂದು ಅಲ್ಲಿ ಸ್ಪೀಶೀಸ್ ಮಾಡಿದೆ. ಅದನ್ನ ಈಗೇನ್ ಕರೀತಾರೆ ಗೊತ್ತಾ? ಪಾರ್ಕ್ ಅಂತ ಕರೆಯೋದು, ಬಟಾನಿಕಲ್ ಗಾರ್ಡನ್ ಅಂತ ಕರೀತಾರೆ ಇವಾಗ. ಬಟಾನಿಕಲ್ ಗಾರ್ಡನ್ ಕಬ್ಬನ್ ಪಾರ್ಕ್ ಅವರು ಕಬ್ಬನನ್ನು ಮೊದಲು ಮಾಡಿದ್ರೆ ಅವನೇ ಸೆಟ್ರು. ಹಂಗೆ ಈಗ ಅದು ಬಟಾನಿಕಲ್ ಗಾರ್ಡನ್. 100 ವರ್ಷದ ಹಳೆ ಮರಗಳೆಲ್ಲ ಇದೆ ಅಲ್ಲ, ಬಹಳಷ್ಟು ಸ್ಪೀಶೀಸ್ ಇದೆ ಅಲ್ಲಿ. ಅದನ್ನ ಸ್ಟಡಿ ಮಾಡೋಕ್ಕೆ ಬಾಟ್ನಿ ಸ್ಟೂಡೆಂಟ್ಸು, ರಿಸರ್ಚ್ ಸ್ಟೂಡೆಂಟ್ಸು, ಫಾರಿನರು, ಇವರು ಸಸ್ಯಶಾಸ್ತ್ರ ಓದು ವಿದ್ಯಾರ್ಥಿಗಳು, ಮತ್ತೆ ಆಸಕ್ತರು, ಟೀಚರ್ಸು, ಪ್ರೊಫೆಸರ್ಗಳು ಅವರು ಬರ್ತಾರೆ. ಅಲ್ಲಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಸ್ಪೀಶೀಸೇ ಇಲ್ಲ. ಅವರು ಇನ್ನು ಬ್ರಿಟಿಷರ್ಸು ಜರ್ಮನಿ, ಆಸ್ಟ್ರೇಲಿಯಾ ಅವೆಲ್ಲ ಬಂದದ್ದು. ಈಗ ನೀಲಗಿರಿ ಅಂತೆಲ್ಲ ಇಟ್ ಇಸ್ ನಾಟ್ ಎ ನೇಟಿವ್ ಸ್ಪೀಶೀಸ್, ನಮ್ಮಲ್ಲಿ ಬರಲ್ಲ, ಇಂಡಿಯನ್ ಅಲ್ಲ. ಈಗ ಆಲ್ಮರ, ಹಳ್ಳಿ ಮರ, ಪುರಾತನ ಕಾಲದಲ್ಲೂ ಹಳ್ಳಿ ಮರದಲ್ಲಿ ಪೂಜೆ ಮಾಡೋದು, ಬೇವಿನ ಮರ, ಇವು ನೇಟಿವ್ ಸ್ಪೀಶೀಸ್. ಈ ನೀಲಗಿರಿ ಮರ ಇದೆಯಲ್ಲ, ಅದಕ್ಕೆ ಇಂಗ್ಲಿಷ್ನವ್ರು ಬಂದು ಟಿಂಬರ್ ಬೇಕು ಅಂತ ಅಂದ್ಬಿಟ್ಟು ಆಸ್ಟ್ರೇಲಿಯಾದಿಂದ ತಂದು ಪ್ರಾಪಗಂಡ ಮಾಡಿದ್ರು. ಅದು ಹಂಗೆ. ಅದೇ ರೀತಿ ಕೆಲವು ಲಂಟಾನ ಅಂತ ಕೇಳಿದೀಯಾ? ಇಲ್ಲ ಸರ್, ಕೇಳಿ. ಲಂಟನ ಅಂದ್ರೆ ಮುಳ್ಳಂಗಿ ಫಾರೆಸ್ಟ್ ಬೆಳ್ಕೊಂಡಿರ್ತದೆ, ಸ್ಟಾರ್ ರೀತಿ ಹೋಗ್ಬಿಡುತ್ತೆ. ಅದು ವೀಡು, ಅದು ಕಳೆ. ಅದನ್ನ ಅವ್ರು ತಂದ್ರು. ಅದನ್ನ ತಂದು ಯಾಕೆ ತಂದ್ರು ಅಂದ್ರೆ, ಈ ಯಾವುದೋ ಒಂದು ತೋಟ ಸುತ್ತ ಸ್ವಲ್ಪ ಮುಳ್ಳಿರುತ್ತೆ, ಅದಕ್ಕೆ ಚಿಕ್ಕಾಗಿ ಬೆಳೀತದೆ. ಅದು ಸುತ್ತ ನೆಟ್ಬಿಟ್ಟು ಟ್ರಿಮ್ ಮಾಡ್ಬಿಟ್ಟು ಇಷ್ಟು ಎತ್ತರಕ್ಕೆ ಮಾಡ್ಬಿಟ್ರೆ ರಕ್ಷಣೆಗೋಸ್ಕರ, ಫೆನ್ಸಿಂಗ್ಗೋಸ್ಕರ, ನ್ಯಾಚುರಲ್ ಫೆನ್ಸಿಂಗ್ ಎಂತ ತಂದ್ರು ಅವರು. ಆ ದೃಷ್ಟಿ ಇಟ್ಕೊಂಡು ತಂದ್ರು. ಈಗ ಅದು ಆಲ್ ಓವರ್ ಕರ್ನಾಟಕ, ಇಂಡಿಯಾ, ಸೌತ್ ಇಂಡಿಯಾದಲ್ಲಿ ಎಲ್ಲ ಫಾರೆಸ್ಟ್ಗಳು ಅದು ಮೇಜರ್ ವೀಡ್ ಆಗ್ಬಿಟ್ಟಿದೆ. ಆ ಮೇಜರ್ ವೀಡ್ ಆಗ್ಬಿಟ್ಟೋದ್ರಿಂದ ಅದು ವಿಪರೀತ ಸ್ಪ್ರೆಡ್ ಆಗ್ಬಿಟ್ಟಿದೆ. ಅದು ವಿಪರೀತ ಸ್ಪ್ರೆಡ್ ಅಂದ್ರೆ ಇವರು ಕಾಂಗ್ರೆಸ್ ಕರಿತೀವಿ, ಒಂದು ವೀಡು ಬರ್ತಲ್ಲ, ಅದನ್ನು ಕೂಡ ಪಾರಿದೆ. ಅದರಿಂದ ಏನಾದ್ರು ತೊಂದರೆ ಇದೆಯಾ? ಅದರಿಂದ ಬಹಳ ತೊಂದರೆ ಇದೆ. ಆದ್ರೆ 2-3 ರೀತಿ ಅನಾಲಿಸಿಸ್ ಇಟ್ಕೊಂಡು ಅದೇನಾಗತ್ತೆ, ಸುಮಾರು ಒಂದು 5 ಅಡಿ 6 ಅಡಿ ಅಷ್ಟೇ ಬೆಳೆಯೋದು, ಬೆಳೆದು ಸ್ಪ್ರೆಡ್ ಆಗ್ಬಿಡುತ್ತೆ. ಗ್ರೌಂಡೇ ಕಾಣಲ್ಲ. ಒಂದು ಅದೇನಾಗುತ್ತೆ, ಮರದಿಂದ ಬೀಜಗಳು ಬಿದ್ದಾಗ ಆ ಬೀಜಗಳು ನೆಲಕ್ಕೆ ಬಿದ್ದು ಪುನಃ ಅವು ಮೊಳಕೆ ಹೊಡೆದು ಸಸಿಯಾಗಿ ಬೆಳೀತವೆ. ಅದು ನ್ಯಾಚುರಲ್ ಆಗಿ ಸಸಿ ಬೆಳೆಯೋದು. ಹಿಂದಿನ ಕಾಲದಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನಿತ್ತು, 100-200 ವರ್ಷ ಏನಿತ್ತು, ಅಲ್ಲಿ ಬಿದ್ದು ಬೀಜಗಳೇ ಉಟ್ಕೊಂಡು ಇದಾಗ್ತಿತ್ತು. ಅದು ವಯಸ್ಸಾದ ಮರಗಳು ಬಿದ್ದು ಗೊಬ್ಬರ ಆಗ್ತಿತ್ತು. ಅದು ನ್ಯಾಚುರಲ್ ಆಗಿ ಬೆಳೀತಾ ಇತ್ತು. ಈಗ ಈ ಲಂಟಾನ ಬೆಳ್ಕೊಂಡಿದ್ರಿಂದ ಮೇಲ್ಗಡೆಯಿಂದ ಬಿದ್ದ ಬೀಜ ನೆಲಕ್ಕೇನೋ ತಲುಪುತ್ತೆ. ಆದರೆ ಅದು ಬಿಸಿಲು ಬಿದ್ದ ತಾನೇ ಜರ್ಮಿನೇಷನ್ ಆಗೋದು. ಯಾವುದೇ ಬೆಳೆಗೆ ಅಥವಾ ಸಸ್ಯಕ್ಕೆ ನೀರು, ಗಾಳಿ, ಬೆಳಕು ಬೇಕೇ ಬೇಕು. ಇದಕ್ಕೆ ಕ್ಲೋರೋಫಿಲ್ ಅಂತಕ್ಕಂಥ ಆಹಾರ ತಯಾರು ಮಾಡೋದು ಎಲೆಗಳು ಬಿಸಿಲು ಬಿದ್ದ ಮೇಲೆ. ಹಂಗಾಗಿ ಅದು ನ್ಯಾಚುರಲ್ ಫಾರೆಸ್ಟ್ನಾಗ ಆಗೋದಿಲ್ಲ. ಇಲ್ಲ, ಎಲ್ಲ ತೆಗೆದು ಬಿಡಬೇಕು ಅಂತಂದು ಒಂದು ಸ್ಕೀಮ್ ಮಾಡೋದು. ಅದನ್ನ ತೆಗೆದ್ರೆ ಇನ್ನೊಂದು ಏನಾಗುತ್ತೆ, ಅದಿರೋದ್ರಿಂದ ಕೆಲವು ಪ್ರಾಣಿಗಳು ಅವನ್ನ ವಾಸಸ್ಥಾನ ಮಾಡ್ಕೊಂಡವೆ. ಈಗ ಹಂದಿಗಳಿಗೆ ಅವು ಭಾಳ ವಾಸಸ್ಥಾನ, ಅವು ಹಂದಿಗಳು ಅಲ್ಲಿ ಹೋಗಿ ಸೇರ್ಕೋತವೆ. ಈಗ ನೀ ಅದನ್ನ ತೆಗೆದ್ಬಿಟ್ರೆ ಅದನ್ನೇ ಹೊಂದ್ಕೊಂಡಿರ್ತಕ್ಕಂಥ ಕೆಲವು ಪ್ರಾಣಿ ಪಕ್ಷಿಗಳು ಮತ್ತೆ ಹಂದಿ ಅನ್ನೋದು ಪ್ರಾಣಿ ಪಕ್ಷಿ, ಅದೊಂದು ಸಣ್ಣದಾಗಿ ಕಪ್ಪು ಕಾಯಿ ಬಿಡುತ್ತೆ. ಅದನ್ನ ಕರಡಿ ಬಹಳ ಲೈಕ್ ಮಾಡುತ್ತೆ. ಅದನ್ನ ಹುಡಿಕೊಂಡು ಹೋಗಿ ತಿಂತಿದೆ, ಪಕ್ಷಿಗಳು ತಿಂತವೆ. ಅದಕ್ಕೆ ನಮ್ಮ ಈ ಎಕೋಸಿಸ್ಟಮ್ ಅಂತ ಕರಿತೀವಿ. ಎಕೋಸಿಸ್ಟಮ್ ಅಂತಂದ್ರೆ ಬರೀ ಕಾಡೇ ಅಲ್ಲ, ಆಕಾಶ, ಗಾಳಿ, ನೀರು, ಬೆಳಕು, ಇದೆಲ್ಲ ಮಳೆ, ಇವೆಲ್ಲಕ್ಕೆ ಎಕೋಸಿಸ್ಟಮ್ ಅಂತ ಪೂರ್ತಿ ಭೂಮಿ ಮೇಲೆ ಇದ್ರು. ಈ ಎಕೋಸಿಸ್ಟಮು ಒಂದಲ್ಲ ಒಂದು ರೀತಿ ಒಬ್ಬ ಈ ಮನುಷ್ಯ ಯೋಚನೆ ಮಾಡೋ ರೀತಿಯಲ್ಲಿ ಒಂದು ಕೆಟ್ಟಾಗಿ ಕಾಣುತ್ತೆ, ಒಂದು ಇನ್ನೊಂದು ಒಳ್ಳೇದಾಗಿ ಕಾಣುತ್ತೆ. ಈಗ ನಾವು ಸೊಪ್ಪು ತಿಂತೀವಿ, ಅದು ಒಳ್ಳೆ ಸೊಪ್ಪು. ಇನ್ನೊಂದು ಸೊಪ್ಪನ್ನು ನಾವನ್ನ ಕಳೆ ಅಂತ ಕರಿತೀವಿ, ವೀಡ್ ಅಂತೀವಿ. ಇದನ್ನ ವೆಜಿಟೇಬಲ್ ಅಂತ ಕರಿತೀವಿ. ನಾವು ಅರಿವೆ ಸೊಪ್ಪು, ಈ ಸೊಪ್ಪು ಬೆಳಿತೀವಿ.
ಕಾಡಲ್ಲಿ ತಿನ್ನುವಂತ ಹಲವಾರು ಜಾತಿ ಸೊಪ್ಪಿವೆ ಹ್ಮ್. ಮನುಷ್ಯನಿಗೆ ಮೊದಲು ತಿಂತಿದ್ದವು, ಹ್ಮ್. ಈಗಲೂ ತಿಂತಾರೆ ಹಳ್ಳಿ ಕಡೆ ಹಾ. ಆ ಸೊಪ್ಪನ್ನ. ಅದನ್ನ ಏನ್ ಮಾಡ್ತಾರೆ ಆದ್ಮೇಲೆ ಈಗಿನ ಕೆಲವ್ರನ್ನ ಏನ್ ತಿನ್ನಲ್ವೋ ಹ್ಮ್. ಅದನ್ನು ಬರಲ್ವೋ ಅದನ್ನ ವೀಡು ಕಳೆ ಅಂತ ಕರೀತಾರೆ. ಬಟ್ ಸೈಂಟಿಫಿಕಲಿ ಅಥವಾ ಯಾವುದೇ ಇದರಲ್ಲಿ ಈ ಇದು ಭೂಮಿ ಮೇಲೆ ಸೃಷ್ಟಿಯಾಗೋದು ಏನು ಸೃಷ್ಟಿಯಾಗುತ್ತೋ ಹಾ. ಅದು ಒಂದು ಕಳೆ ಅಂತನೂ ಅರ್ಥನೇ ಇಲ್ಲ. ಓಕೆ. ಅದ್ರ ಉಪಯೋಗ ಅವರಿಗೆ ಬೇಕಾಗದೇ ಇರೋದ್ರಿಂದ ಅದು ಬೇಡದೇ ಇದ್ರಿಂದ ಅದು ಬೇಡದ್ದು ಹಾ. ನಮಗೆ ಅದು ಕಳೆ ವೀಡ್ ಅಂತ ಕರೀತಾರೆ ಅಷ್ಟೇ. ಓಕೆ. ನೀನು ಅದರಲ್ಲೂ ಕೂಡ ನೀವು ರಿಸರ್ಚ್ ಮಾಡಿದ್ರೆ ಹಾ. ಉಪಯೋಗಕ್ಕೆ ಬರುತ್ತೆ. ಅದನ್ನೇನೋ ಸಿಗ್ತದೆ. ಹಾ. ಈಗ ಅದನ್ನ ಕಿತ್ಬಿಟ್ಟು ಏನ್ ಇಟ್ಕೋ ಹ್ಮ್. ಅಪ್ರೂಟ್ ಮಾಡದೆ ಹಾ. ಅದನ್ನ ನೀನು ಗೊಬ್ಬರ ಮತ್ತೆ ಬೇರೆ ಕೆಮ್ಮಣ್ಣು ಅವನ್ನೆಲ್ಲ ಹಾಕಿದ್ರೆ ಕಾಂಪೋಸ್ಟ್ ಗೊಬ್ಬರ ಆಗ್ತದೆ. ಹೌದು. ಅದನ್ನ ಮಾಡ್ಕೊಳ್ಕೋಲ್ಲ, ಯೂರಿಯಾಕ್ಕೆ ಹೋಗ್ತಾರೆ ನೀನು ಸುಲಭ. ಈಸಿ ವೇ ಹುಡುಕ್ತಾರೆ. ವೀಡ್ ಕ್ಯಾನ್ ಬಿ ಕನ್ವರ್ಟೆಡ್. ಎಷ್ಟು ವೀಡ್ ಇದೆ ನಮ್ಮಲ್ಲಿ ಈಗ. ಹಾ. ಕಳೆ ಇದೆ, ಅದು ನೀವು ಹೊಲದಲ್ಲೆಲ್ಲ ಬೀಳ್ತಲ್ಲ ಕಳೆ, ಹ್ಮ್. ಆ ಕಿತ್ಬಿಟ್ಟು ಒಣಗಿಸ್ಬಿಟ್ಟು ಬೆಂಕಿ ಇಡ್ತಾರೆ. ಅದಕ್ಕೆ ಒಂದು ಕಡೆ ರಾಶಿ ಮಾಡು, ಅದ್ರ ಮೇಲೆ ಸ್ವಲ್ಪ ಗೊಬ್ಬರ ಹಾಕು, ಅದ್ರ ಮೇಲೆ ಸ್ವಲ್ಪ ಕೆಮ್ಮಣ್ಣು ಹಾಕು, ಮುಂದೆ ವರ್ಷಕ್ಕೆ ಅದು ನ್ಯಾಚುರಲ್ ಗೊಬ್ಬರ ಸಿಗ್ತದೆ. ಅದನ್ನೇನು ಊರಿಂದ ಟ್ರಾನ್ಸ್ಪೋರ್ಟ್ ಮಾಡೋಂಗಿಲ್ಲ, ದುಡ್ಡು ಕೊಡೋಂಗಿಲ್ಲ, ಅಂಗಡಿಯಿಂದ ತರೋಂಗಿಲ್ಲ, ಅದನ್ನೇ ಹೊಲಕ್ಕೆ ಹಾಕು. ಇವೆಲ್ಲ ಕಾನ್ಸೆಪ್ಟ್ಗಳು ಇಲ್ಲ. ತನಗೆ ಮನುಷ್ಯನಿಗೆ ನೇರವಾಗಿ ತನಗೆ ಉಪಯೋಗ ಆಗೋ ಅಂಥ ವಸ್ತು, ಸಸ್ಯ ಅಥವಾ ಪದಾರ್ಥ ಅಥವಾ ತರಕಾರಿ ಇವುಗಳ ಬಗ್ಗೆ ಕಾನ್ಸೆಪ್ಟ್ ಮಾಡ್ತಾನೆ ನಾವು. ನೇರ ಉಪಯೋಗ ಇನ್ಕ್ಲೂಡಿಂಗ್ ರಾಕೆಟ್, ಇನ್ಕ್ಲೂಡಿಂಗ್ ಇದು ತನಗೆ ಉಪಯೋಗ. ಯುದ್ಧ ಮಾಡೋದು ರಕ್ಷಣೆಗೆ ಬೇಕು. ಮತ್ತು ಬೆಳೆ ಬೆಳಿಬೇಕಾದ್ರೆ ದನಗಳು ಸಾಕಿ ಅದರಿಂದ ಗೊಬ್ಬರ ಹಾಕಿದ್ರೆ ಎಷ್ಟು ಬೇಕು. ಹಿಂದೆ ಎಲ್ಲ ಯೂರಿಯಾ ಎಲ್ಲ ಎಲ್ಲಿತ್ತು? ಇರ್ಲಿಲ್ಲ. ಅರಣ್ಯ ಇದು ಯಾವುದು ಅಂತ ಇಲಾಖೆ, ಅಗ್ರಿಕಲ್ಚರ್ ಇಲಾಖೆ ಇರೋದೇ ಇರಲಿಲ್ಲ, ಡಿಪಾರ್ಟ್ಮೆಂಟ್ ಇರೋದೇ ಇರಲಿಲ್ಲ, ಗೊಬ್ಬರನೂ ನೋಡಿರಲಿಲ್ಲ. ಹಿಂದೆ ಎಲ್ಲ ನಮ್ಮ ಇದರಲ್ಲಿ ಬಿಳಿ ಕೋಳಿ ನೋಡಿರಲಿಲ್ಲ, ಇಲ್ಲ ನಾಟಿ ಕೋಳಿನೇ. ಎಲ್ಲ ಹೈಬ್ರಿಡೈಸೇಷನ್ ಸ್ಟಾರ್ಟ್ ಆಗೋಯ್ತು. ತರಕಾರಿಯಿಂದ ಹಿಡಿದು ಸೀಡ್ಸಿಂದ ಹಿಡಿದು ಪ್ರತಿಯೊಂದನ್ನು ಹೈಬ್ರಿಡೈಸೇಷನ್, ಫ್ರೂಟ್ಸು ಎಲ್ಲ ಹೈಬ್ರಿಡೈಸೇಷನ್ ಮಾಡ್ಬೇಕಾದ್ರೆ ಏನು ಮಾಡಬೇಕು? ಅದ್ರ ತಳಿನೇ ಚೇಂಜ್ ಮಾಡಿಬಿಡ್ತಾರೆ. ಆದ್ರೆ ಇವರು ಮೊದಲಿನ ತಳಿ 3 ತಳಿ, ಆ 3 ತಳಿಗೆ ಇವರು ಬೇರೆ ಏನು ಮಾಡಿ ಆಲ್ಟ್ರೇಷನ್ ಮಾಡ್ತಾರೆ. ಅದು ಪ್ರಕೃತಿಗೆ ವಿರುದ್ಧವಾದ. ಪುನಃ ಅದು ಪ್ರಕೃತಿ ವಿರುದ್ಧವಾದ್ರಿಂದ ಅದಕ್ಕೆ 38 ರೋಗ ಬರ್ತದೆ. ಅದಕ್ಕೆ ಏನು ಮಾಡ್ಬೇಕು? 38 ರೋಗ 38 ಔಷಧಿ ಹೊಡಿಬೇಕು. ದಪ್ಪ ಆಗೋಕೆ ಒಂದು ಬೀಜ ಇಲ್ದಿದ್ರೆ ಮಾಡ್ಬಿಡ್ತಾರೆ. ಸೀಡ್ಲೆಸ್. ಹೌದು. ಸೀಡ್ಲೆಸ್ ವಾಟರ್ ಮಿಲನ್. ಅದು ಪ್ರಕೃತಿಯಲ್ಲಿ ಸೀಡ್ಲೆಸ್ ಆಗಿ ಯಾವ್ದಾದ್ರು ಉತ್ಪತ್ತಿ ಆಗತ್ತಾ? ಇಲ್ಲ, ಯಾವ್ದು ಆಗಲ್ಲ. ಅದು ವಂಶಾವಳಿ ಸೀಡ್ ಬಿಡ್ಲೇಬೇಕಲ್ಲ. ಆದ್ರೆ ವಂಶಾವಳಿಯನ್ನು ಹಾಳು ಮಾಡೋಕೆ ಈಗ ಕೆಲವೆಲ್ಲ ಮಾವಿನ ಮರಗಳು 106 ಜಾತಿ 200 ಜಾತಿ ಮಾವಿನ ಮರಗಳಿದ್ದವು. ನಮ್ಮ ನ್ಯಾಚುರಲ್ ಹೈಬ್ರಿಡೇಷನ್ ಮುಂಚೆ ಆ ಮಾವಿನ ತಳಿಗಳೆಲ್ಲ ಹೊಟ್ಟೋದವು. ಈಗೆಲ್ಲ ಹೈಬ್ರಿಡೇಷನ್ ತಳಿಗಳು ಹಿಂಗೆ. ಅದಕ್ಕೆ ನೀ ನ್ಯಾಚುರಲ್ಗೆ ಅಲ್ಲಿ ಹೋದಾಗ ನ್ಯಾಚುರಲಿ ಅಲ್ಲಿ ಫಾರೆಸ್ಟಲ್ಲಿ ಏನಾಗುತ್ತೆ, ನೀನು ಎಲ್ಲೋ ಒಂದು ಸಿಟಿನಲ್ಲೋ ಯಾವುದಕ್ಕೋ ಒಂದು ದೊಡ್ಡ ಹೋಟ್ಲಿಗೋ ಇದಕ್ಕೋ ಮತ್ತೊಂದು ಅಲ್ಲೇ ಇಲ್ಲಿ ಹೋಗುತ್ತೆ, ಅಲ್ಲಿ ಏರ್ ಪೊಲ್ಯೂಷನ್ ಎಷ್ಟಿರುತ್ತೆ. ನೀವು ಫಾರೆಸ್ಟ್ ಒಳಗಡೆ ಹೋದಾಗ ಹೌದು, ಏನು ಒಂಚೂರು ಇರಲ್ಲ, ನೋ ಪೊಲ್ಯೂಷನ್ ಅಟ್ ಆಲ್. ಮನುಷ್ಯನಿಗೆ ಇದು ಕಣ್ಣಿಗೆ ಭಾಳ ಆರೋಗ್ಯವನ್ನು ಕೊಡ್ತಕ್ಕಂಥದ್ದು ವಾಟರ್ ಬಾಡಿ ಆ್ಯಂಡ್ ಬ್ರೀತ್. ನೀನು ಒಂದು ಇದು ಎಲ್ಲಿ ಹಳ್ಳಿ ಕಡೆ ಹೋದಾಗಲೋ ಅಥವಾ ಫಾರೆಸ್ಟ್ ಹೋದಾಗಲೋ ಆ ನೀರನ್ನ ನೋಡಿದ್ರೆ ಕಣ್ಣಿಗೆ ಅದು ಇರ್ತದೆ. ಎಲ್ಲೂ ಬೇಡ ಸರ್. ಇವಾಗ ನಿಮ್ಮ ಮನೇಲಿ ಇರೋ ಗಾರ್ಡನ್ ನೋಡಿದಕ್ಕೆ ನಂಗೆ ಏನೋ ಒಂಥರ ನೆಮ್ಮದಿ ಸಿಕ್ತು. ಇಲ್ಲ, ಮತ್ತೆ ಫ್ರೆಶ್ ಆಕ್ಸಿಜನ್ ಸಿಗುತ್ತೆ. ಹೌದು. ಮತ್ತೆ ಗ್ರೀನ್ ಕಲರ್ ಈಸಿ ಕಣ್ಣಿಗೆ ಒಪ್ಪಳು ಕಲರು. ನೀನು ಪಟಾಕಿ ಬಡ್ಬಿಡ್ತೀರ, ಆ ಕಲರ್ನ ಕಣ್ಣು ನಮ್ಗೊಂಥರ ಮಂಜು ಆಗೋದು, ಅನಾರೋಗ್ಯ, ಹೆಚ್ಚಿಗೆ ಲೈಟ್ ಹೋಗೋದು, ಅಲ್ಲಿಗೆ ಅದು ಟೆಂಪ್ರರಿ ಅಂದ್ಬಿಟ್ಟು ನಿಮ್ಗೆ ಗೊತ್ತಾಗಲ್ಲ ಅಷ್ಟೇ. ಬಟ್ ದಟ್ ಈಸ್ ಬ್ಯಾಡ್. ಅದಕ್ಕೆ ಬದಲಾಗಿ ನೀವು ಗ್ರೀನ್ ನೋಡು, ಗ್ರೀನ್ ಮತ್ತೆ ವಾಟರ್ ಬಾಡಿ ನೋಡು, ಅದು ಭಾಳ ಹೆಲ್ತಿ ಫಾರ್ ಐ. ಹಾಗೆ ಅಲ್ಲಿ ಹೋಗ್ಬಿಡ.